ವಾರ್ತೆಯ ಮುಖ್ಯಾಂಶಗಳು. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು. ಈ ಹಕ್ಕನ್ನು ಚಲಾಯಿಸುವ ಮೂಲಕ ಬಡವ ಬಲ್ಲಿದನು ಶಿಕ್ಷಣವಂತರಾಗಬೇಕು. ಭೀಮಣ್ಣ ಟಿ ನಾಯ್ಕ್. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಯಕ್ಷಗಾನದ ಮೂಲಕ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಕರಾಟೆ ಜೀವನದಲ್ಲಿ ಶಿಸ್ತು ಮತ್ತು ಜೀವನ ಪ್ರೀತಿ ಹುಟ್ಟಿಸುತ್ತದೆ. ಎಸಿ ಕುಮಾರಿ ಕಾವ್ಯರಾಣಿ. ಕಳೆದ ಜಾತ್ರೆಗೆ 5 ಕೋಟಿ ರೂಪಾಯಿ ಬಂದಿದ್ದು ಸುಳ್ಳು. ಭೀಮಣ್ಣ ನಾಯ್ಕ್ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ. ಅನಂತಮೂರ್ತಿ ಹೆಗಡೆ. ವಿದ್ಯಾರ್ಥಿಗಳು ಪರಿಪೂರ್ಣ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಸಹಕರಿಸಿ. ಶಾಸಕ ಭೀಮಣ್ಣ ನಾಯ್ಕ್ ಕರೆ. ವಿದ್ಯಾರ್ಥಿಗಳು ಪರಿಪೂರ್ಣ ಶಿಕ್ಷಣ ಪಡೆಯುವುದರ ಮೂಲಕ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಉಪಕಾರಿಯಾಗಿ ಸಾಧನೆ ಮಾಡಬೇಕು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಹೇಳಿದರು. ಅವರು ಮಂಗಳವಾರ ನೀಲೇಕಣಿಯ ಶ್ರೀ ವೆಂಕಟರಾವ್ ನೀಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ನೂತನ ಗ್ರಂಥಾಲಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಅಭಿವೃದ್ಧಿಗಾಗಿ ಸರ್ಕಾರದ ಮೂಲಕ ಎಲ್ಲಾ ಸೌಲಭ್ಯ ಒದಗಿಸುತ್ತದೆ. ಮೊಬೈಲ್ ಇನ್ನಿತರೆ ದುಶ್ಚಟಗಳಿಗೆ ಬಲಿಯಾಗದೆ ಪಾಲಕರ, ಶಿಕ್ಷಕರ ಕನಸು ಈಡೇರಿಸುವ ಮುಂದಾಗಬೇಕು ಎಂದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸಂತೋಷ್ ಶೆಟ್ಟಿ ಕಾಲೇಜಿನ ವಿಶೇಷತೆ, ಅಗತ್ಯತೆ, ಓದಿನ ಮಹತ್ವದ ಬಗ್ಗೆ ಮಾತನಾಡಿದರು. ಶಿರಸಿಯ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ವಿಶಿಷ್ಟವಾಗಿ ಚಾಲನೆ ನೀಡಿದರು. ಶಾಸಕರು ದಾರ ಎಳೆದಂತೆ ಪರದೆಯ ಮರೆಯಲ್ಲಿದ್ದ ಯಕ್ಷಗಾನದ ಪ್ರತಿಭೆ ವಿದ್ಯಾರ್ಥಿನಿ ಅಭಿಜ್ಞಾ ಹೆಗಡೆ ಹೊರಗೆ ಬಂದು ನಾಡಿನ ಅತ್ಯದ್ಭುತವಾದ ಕಲೆಯಾದ ಯಕ್ಷಗಾನಕ್ಕೆ ಮನಮೋಹಕವಾಗಿ ಹೆಜ್ಜೆ ಹಾಕಿ ಯಕ್ಷಗಾನದಲ್ಲಿರುವ ತನ್ನ ಪ್ರವೀಣತೆಯನ್ನು ಕಾರಂಜಿಯಂತೆ ಚಿಮ್ಮಿದಳು. ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ, ಬಿಒ ನಾಗರಾಜ್ ನಾಯ್ಕ್ ಇತರರು ಇದ್ದರು. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು. ಈ ಹಕ್ಕನ್ನು ಚಲಾಯಿಸುವ ಮೂಲಕ ಬಡವ ಬಲ್ಲಿದವನು ಶಿಕ್ಷಣವಂತರಾಗಬೇಕು. ನಮ್ಮ ಸರ್ಕಾರ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ನೀಡಿದ್ದು, ಇದರ ಪ್ರಯೋಜನವನ್ನು ಬಡವರು ಪಡೆದುಕೊಳ್ಳಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಶಿರಸಿಯಲ್ಲಿ ನಡೆಯುತ್ತಿರುವ ಪ್ರತಿಭಾ ಕಾರಂಜಿಯನ್ನು ರಾಗಿ ಬೀಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಕೂಡ ಶಿಕ್ಷಣದ ವಂಚಿತರಾಗಬಾರದು, ಬಡವ ಬಲ್ಲಿಗ ಅನ್ನುವಂಥ ತಾರತಮ್ಯ ಆ ಶಿಕ್ಷಣದಲ್ಲಿ ಬರಬಾರದು ಅನ್ನುವಂಥ ವಿಚಾರದಲ್ಲಿ ಶಿಕ್ಷಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆನ ಇವತ್ತು ಮಾಡೋದ್ರ ಮುಖಾಂತರ LKG ಇಂದ ಹಿಡಿದು 10ನೇ ತರಗತಿಯವರು ಕೂಡ ಮಕ್ಕಳಿಗೆ ಬಿಸಿ ಊಟ ಇರಬಹುದು, ಸಮವಸ್ತ್ರ ಇರಬಹುದು, ಪೌಷ್ಟಿಕ ಆಹಾರ ಇರಬಹುದು, ಕೊರತೆ ಆಗಿದೆಯೋ, ಆರ್ಥಿಕ ತೊಂದರೆ ಇದೆಯೋ ಅದನ್ನ ಶಾಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿಯ ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಇನ್ನು ಸಂತ ಜಾನ್ ಬಾಸ್ಕೋ ಶಿರ್ಸಿ ಅವರಿಂದ ನಾಡಿನ ಸಮಸ್ತ ಜನತೆಗೆ 2025ರ ಸಾಲಿನ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುವವರು ಫಾದರ್ ಪೀಟರ್ ಪಿಂಟೋ, ಪ್ರಧಾನ ಗುರುಗಳು. ಪ್ರೀತಿಯ ಬಾಂಧವರೇ, ಸಂತ ಜಾನ್ ಬಾಸ್ಕೋ ದೇವಾಲಯ ಹಾಗೂ ಶಾಲಾ ವತಿಯಿಂದ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ತರ ಜನನದ ಹಬ್ಬ. ಈ ಕ್ರಿಸ್ಮಸ್ ಹಬ್ಬದ ಯೇಸು ಕ್ರಿಸ್ತರ ಜನನದ ಸಂಭ್ರಮ ತಮಗೆಲ್ಲರಿಗೂ ಶಾಂತಿ, ಪ್ರೀತಿ, ನೆಮ್ಮದಿ ಹಾಗೂ ಸೌಖ್ಯದಿಂದ ಆಶೀರ್ವದಿಸಲಿ. ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಶಿರಸಿ ಸಿದ್ದಾಪುರ ಶಾಸಕ ಕಳೆದ ಬಾರಿಯ ಮಾರಿಕಂಬ ಜಾತ್ರೆಗೆ ಸರ್ಕಾರದಿಂದ 5 ಕೋಟಿ ಮಂಜೂರಾಗಿದೆ ಎಂದು ಹೇಳಿದ್ದರು. ಅವರ ಬೆಂಬಲಿಗರು ಈ ಬಗ್ಗೆ ವ್ಯಾಪಕ ಪ್ರಚಾರ ಮಾಡಿದ್ದರು. ಆದರೆ 5 ಕೋಟಿ ದುಡ್ಡು ಇದುವರೆಗೂ ಬಂದಿಲ್ಲ. ಅಪ್ಪಟ ಸುಳ್ಳು ಹೇಳಿರುವ ಶಾಸಕ ಭೀಮಣ್ಣ ನಾಯ್ಕ್ ಅಪಪ್ರಚಾರ ಎಸಗಿದ್ದು, ಈ ಬಗ್ಗೆ ಅವರು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು. ಅವರಿಂದು ಶಿರಸಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು. ಮೋಜು ಮಸ್ತಿ ಕಾರ್ಯಕ್ರಮಗಳಲ್ಲಿ ಯಾರ್ಯಾರನ್ನು ಕರೆದು ಕುಣಿಸುವ ಬದಲು ಶಿರಸಿಯ ಅಧಿದೇವತೆ ಶ್ರೀ ಮಾರಿಕಂಬ ಜಾತ್ರೆಗೆ ಹಣ ನೀಡ
ನೀಡಬೇಕು ಎಂದು ಅವರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕ್ಷೇತ್ರದಲ್ಲಿ ಬರೀ ಗುದ್ದಲಿ ಪೂಜೆಯಲ್ಲಿ ಶಾಸಕರು ಬ್ಯುಸಿಯಾಗಿದ್ದು ಅದು ಬಿಟ್ಟರೆ ಅಭಿವೃದ್ಧಿ ನಡೆಯುತ್ತಿಲ್ಲ. ಇದು ಯಾವ ಪರಿ ಅಪಹಾಸ್ಯಕ್ಕೊಳಗಾಗಿದೆ ಎಂದರೆ ಭೂಮಿ ಪೂಜೆ ನೆರವೇರಿಸಿದ ಗುದ್ದಲಿ ಕಳೆದಿದ್ದು ಮುಂದಿನ ಕಾಮಗಾರಿಗೆ ಅವಶ್ಯ ಬೇಕಾಗಿದ್ದು ಅದನ್ನು ಸಿಕ್ಕಿದ್ದರೆ ತಂದುಕೊಡಿ ಎಂದು ಜನ ಲೇವಡಿ ಮಾಡುತ್ತಿದ್ದಾರೆ ಎಂದು ಅನಂತಮೂರ್ತಿ ಹೆಗಡೆ ಹೇಳಿದರು. ಅವಕಾಶಗಳು ಜೀವನದಲ್ಲಿ ದೊರೆಯುವ ಅಮೂಲ್ಯ ಮುತ್ತುಗಳಂತೆ. ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡುವ ಛಲವಿರಬೇಕು. ಸಾಧನೆಗೆ ಪ್ರೋತ್ಸಾಹಿಸುವ ತಂದೆ ತಾಯಿ ಹಾಗೂ ಗುರುಗಳಿಗೆ ಕೃತಜ್ಞರಾಗಿ ಅವರ ಆಶೀರ್ವಾದದೊಂದಿಗೆ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸಬೇಕೆಂದು ಶಿರ್ಸಿ ಉಪವಿಭಾಗ ಅಧಿಕಾರಿಗಳಾದ ಕುಮಾರಿ ಕಾವ್ಯರಾಣಿ ಅವರು ಕರಾಟೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಅವರು ಶಿರ್ಸಿ ತಾಲೂಕಿನ ಯಡಳ್ಳಿಯ ಇಂಟರಾಕ್ಟಿವ್ ಸ್ಕೂಲ್ನಲ್ಲಿ ಚಾಂಪಿಯನ್ಸ್ ಜೋಡೋ ಕರಾಟೆ ತರಬೇತಿ ಕೇಂದ್ರ ಶಿರಸಿ ಸಿದ್ದಾಪುರದ ವತಿಯಿಂದ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆ ಹಾಗೂ ಬೆಲ್ಟ್ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಉದ್ದಿಷ್ಟ ಮಾರ್ಷಿಯಲ್ ಆರ್ಟ್ಸ್ ನ ಸಂಸ್ಥಾಪಕರು ಹಾಗೂ ರಾಜ್ಯ ಕರಾಟೆ ಮುಖ್ಯ ತರಬೇತುದಾರರಾದ ಶ್ರೇಯಾನೇಸರ್ ರಾಥೋಡ್ ಅವರ ಮಾರ್ಗದರ್ಶನದಲ್ಲಿ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಕರಾಟೆ ಮುಖ್ಯ ತರಬೇತುದಾರರಾದ ಸೆನ್ಸಿಇ ಶ್ರೀ ಆನಂದ್ ಕೃಷ್ಣ ನಾಯ್ಕ ಅವರ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಕರಾಟೆ ಪ್ರದರ್ಶನವನ್ನು ನೀಡಿದರು.